ಸೊ ಯಾರ್ಯಾರು ಬಿಗಿನರ್ಸ್ ಇದ್ದೀರಾ, ಯಾರ್ಯಾರು ಪವರ್ ಲಿಫ್ಟಿಂಗ್ ಶುರು ಮಾಡಿದ್ದೀರಾ ಆಲ್ರೆಡಿ, ಇದನ್ನ ಪ್ರಾಪರ್ ಆಗಿ ಕೇಳಿ. ಇಫ್ ಯು ವಾಂಟ್ ಟು ಕಾಂಪೀಟ್ ಇನ್ ಪವರ್ ಲಿಫ್ಟಿಂಗ್, ಕಮ್ ವಿತ್ ಪ್ಯಾಷನ್. ನಿಮ್ ಖುಷಿಗೋಸ್ಕರ ಮಾಡಿ. ಡೋಂಟ್ ಗೆಟ್ ಇಂಜುರಿ. ಡೋಂಟ್ ಕಮ್ ವಿತ್ ದ ಮೈಂಡ್ ಸೆಟ್ ದಟ್ ಯು ಹ್ಯಾವ್ ಟು ಬಿಕಮ್ ಚಾಂಪಿಯನ್ ಇನ್ 3 months 6 months 1 year ಅಲ್ಲಿ ನಾನು ಸ್ಟ್ರಾಂಗ್ ಮ್ಯಾನ್ ಆಗ್ಬಿಡ್ಬೇಕು, ಬೆಸ್ಟ್ ಲಿಫ್ಟರ್ ಆಫ್ ಇಂಡಿಯಾ ಆಗ್ಬೇಕು ಅಂತೆಲ್ಲ ಮಾಡ್ಕೊಂಡು ಬಂದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಇಂಜುರೀಸ್. ಯಾಕೆಂದ್ರೆ ನೀವು ಎಷ್ಟೇ ಕಷ್ಟಪಡಿ, ಎಷ್ಟೇ ನೀವು ಡಯಟ್ ಮಾಡಿ, ರಿಕವರಿ ಅಂತ ಒಂದಿರುತ್ತೆ. ಆ ರಿಕವರಿ ನೀವು ದಿನಕ್ಕೆ 20 ಗಂಟೆ ನಿದ್ದೆ ಮಾಡೋಕ್ಕಾಗಲ್ಲ, 10 ಗಂಟೆ ಮ್ಯಾಕ್ಸಿಮಮ್ ಮಾಡಬಹುದು ಅಲ್ವಾ. ಸೊ ನೀವು ರಿಕವರಿನ ಸ್ಪೀಡ್ ಅಪ್ ಮಾಡೋಕ್ಕಾಗಲ್ಲ. ಇದು ನೀವು ಅರ್ಥ ಮಾಡ್ಕೋಬೇಕು. ಎಲ್ಲರೂ ಹೇಳ್ತಾರೆ ನಾನು ತುಂಬಾ ಹಾರ್ಡ್ ವರ್ಕಿಂಗ್ ಇದೀನಿ, ನನ್ನ ಜೆನೆಟಿಕ್ಸ್ ಚೆನ್ನಾಗಿದೆ, ನನ್ನ ಡಯಟ್ ಚೆನ್ನಾಗಿದೆ. ನಿಮ್ಗೆ ಎಷ್ಟೇ ಚೆನ್ನಾಗಿರೋ ಗುರು ಅಥ್ಲೀಟು, ನಿನ್ ರಿಕವರಿ ಸ್ಪೀಡ್ ಅಪ್ ಮಾಡಕ್ ಆಗದೇ ಇಲ್ಲ. ಆಯ್ತಾ, ನೀನು ಅಷ್ಟೇ ನೀರು ಕುಡಿಬೇಕು, ಅಷ್ಟೇ ನಿದ್ದೆ ಮಾಡಬೇಕು, ಅಷ್ಟೇ ನೀನು ಓವರ್ ಆಲ್ ಸೈಕಾಲಜಿಕಲ್ ಹೆಲ್ತ್ ಮ್ಯಾನೇಜ್ ಮಾಡಬೇಕು. ನಿನ್ ರಿಕವರಿ ಸ್ಪೀಡ್ ಮಾಡ್ತಿದ್ಯಾ ಅಂದ್ರೆ ಸಮಥಿಂಗ್ ಈಸ್ ಫಿಶಿ, ಸಮಥಿಂಗ್ ಈಸ್ ಇನ್ ಯುವರ್ ಬಾಡಿ. ಅಷ್ಟೇ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್ ಅದು. ಸೊ ಅದನ್ನ ನಾವು ಪ್ರೂವ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದು ಆಸ್ ಎ ಅಥ್ಲೀಟ್, ಆಸ್ ಎ ಕೋಚ್, ನಿಮಗೆ ಯಾರು ಇರ್ತಾರಲ್ಲ, ಗೈಡ್ ಮಾಡ್ತಾರಲ್ಲ, ಅವರಿಗೂ ಆ ನಾಲೆಡ್ಜ್ ಇರಬೇಕು. ಇದರಲ್ಲಿ ಫ್ಯೂಚರ್ ಇಲ್ಲ. ಯಾಕಂದ್ರೆ ನೀವು ಇನ್ನೊಬ್ನಿಗೆ ರೆಡಿ ಮಾಡ್ತೀರಾ ಅಂದ್ರೆ ಮತ್ತೆ ಅದೇ ದಾರಿಯಲ್ಲಿ ಹೋಗಿ ಅವ್ರನ್ನ ರೆಡಿ ಮಾಡಬೇಕು. ನ್ಯಾಚುರಲ್ ರೆಡಿ ಮಾಡೋಕ್ಕಾಗಲ್ಲ. ಸ್ಟೇ ನ್ಯಾಚುರಲ್. ವಿ ಹ್ಯಾವ್ ಟು ಲಿಫ್ಟ್ ಅನದರ್ 30-40 years. ನಿಮ್ ನಂಬ್ಕೊಂಡಿರೋರು ತುಂಬಾ ಜನ ಇದ್ದಾರೆ. ಸುಮ್ಮನೆ ಯಾವುದೋ ಒಂದು ಚಾಂಪಿಯನ್ಶಿಪ್ಗೆ, ಯಾವುದೋ ಒಂದು ಮೆಡಲ್ಗೆ ನಿಮ್ಮ ಲೈಫ್ ನ ಹಾಳು ಮಾಡ್ಕೋಬೇಡಿ. ಮ್ಯಾಕ್ಸಿಮಮ್ ಅಂದ್ರೆ ಒಂದು 4-5 ಅಥ್ಲೀಟ್ಸ್ ನಮ್ಮ ನೇಷನ್ ನ ರೆಪ್ರೆಸೆಂಟ್ ಮಾಡ್ತಾರೆ. ಇನ್ ಮಿಗ್ದವರೆಲ್ಲ ಹೋಗೋದೇ ಇಲ್ಲ. ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್, ಎರಡನೇದು ಎಲ್ಲಿ ಡ್ರಗ್ ಟೆಸ್ಟ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ ಅನ್ನೋದು ಒಂದು ಫಿಯರ್ ಇರುತ್ತೆ ಅವರಿಗೆ. ಸೊ ಇಂಥ ಚಂದಕ್ಕೆ ನೀವು ಏನಕ್ಕಪ್ಪ ಗೇಮ್ ಮಾಡ್ತೀರಾ? ಸುಮ್ಮನೆ ದುಡ್ಡು ವೇಸ್ಟ್, ಟೈಮ್ ವೇಸ್ಟ್, ಎಫರ್ಟ್ಸ್ ವೇಸ್ಟ್. ಇದು ಬ್ಯಾಡ್ ಲಕ್ ಇತ್ತು ಅಂದ್ರೆ ಇಂಜುರೀಸ್ ಆಗುತ್ತೆ. ಪವರ್ ಲಿಫ್ಟಿಂಗ್ ಏನ್ ನಾರ್ಮಲ್ ಗೇಮ್ ಅಲ್ಲ ಇದು. ನಿಮಗೆ ನಿಮ್ಮ ಮ್ಯಾಕ್ಸಿಮಮ್ ಸ್ಟ್ರೆಂತ್ ನ ಯುಟಿಲೈಸ್ ಮಾಡೋ ಗೇಮ್ ಇದು. ಸೊ ಹಾಗಿದ್ದಾಗ ಯು ಹ್ಯಾವ್ ಟು ಮಾಸ್ಟರ್ ದ ಟೆಕ್ನಿಕ್, ಯು ಗೆಟ್ ದ ರೈಟ್ ಗೈಡೆನ್ಸ್. ಇಲ್ಲ ಅಂದ್ರೆ ಡಿಸಾಸ್ಟರ್. ಫ್ಯೂಚರ್ ತುಂಬಾ ಕಮ್ಮಿ. ಸ್ಕೋಪ್ ಎಲ್ಲಿರೋದು ಗೊತ್ತಾ ನಿಮಗೆ ಪವರ್ ಲಿಫ್ಟಿಂಗ್ ಅಲ್ಲಿ? ಯು ಹ್ಯಾವ್ ಟು ಕೋಚ್ ಅದರ್ಸ್, ಯು ಹ್ಯಾವ್ ಟು ಗೈಡ್ ಸಮ್ ಒನ್ ಟು ಗೆಟ್ ಬೆಟರ್ ಅಂಡ್ ಸ್ಟ್ರಾಂಗರ್ ಪರ್ಸನ್. ಅವಾಗ ನಿಮಗೆ ಸ್ಕೋಪ್ ಇದೆ, ಅದರಿಂದ ನೀವು ಇನ್ಕಮ್ ಜನರೇಟ್ ಮಾಡಬಹುದು. ಬಿಟ್ಟು ನೀವು ಸಪ್ಲಿಮೆಂಟ್ ಸೇಲ್ ಮಾಡೋದು, ಸ್ಟೆರಾಯ್ಡ್ ಸೇಲ್ ಮಾಡೋದು, ಅಥವಾ ಅವರಿಗೆ ಯಾವುದೋ ಒಂದು ರಾಂಗ್ ಮೆಥಡ್ ಹೇಳ್ಕೊಟ್ಟು ವಿನ್ ಮಾಡಿಸಿದ್ರೆ ದೇವರಾಣೆಗಳು ನೀವು ಮತ್ತೆ ನಿಮ್ಮ ಅಥ್ಲೀಟು ಎಲ್ಲೂ ಹೋಗಲ್ಲ, ಅಲ್ಲೇ ಇರ್ತೀರಾ. ನೀವು ನೋಡಿ ಬೇಕಾರೆ 5-10 ವರ್ಷ ಆಗಲಿ ನೀವು ಅಲ್ಲೇ ಇರ್ತೀರಾ. ಯಾಕಂದ್ರೆ ನಿಮಗೆ ಗೊತ್ತು ನ್ಯಾಯವಾದ ರೀತಿಯಲ್ಲಿ ನೀವು ಫಾಲೋ ಮಾಡಿಲ್ಲ. ಡೆಫಿನೆಟ್ಲಿ ಯು ವೋಂಟ್ ಗೆಟ್ ದ ಪ್ರಾಪರ್ ಸಕ್ಸಸ್ ವಿಚ್ ಯು ಆರ್ ಲುಕಿಂಗ್ ಫಾರ್.